ಎಲ್ಲರಿಗೂ ಸಹ ಧನ್ವಿತ್ MK ಭಕ್ತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಭಾನುವಾರದ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳಿ. ನೀವು ಮೊದಲು ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವು ನಿಮಗೆ ತುಂಬ ಉಪಯುಕ್ತವಾಗಿರುತ್ತದೆ. ನೋಡಿ, ಇವತ್ತಿನ ಭಾನುವಾರದ ವಿಶೇಷ ಪೂಜೆಯನ್ನು ಮಾಡಲು ಎಲ್ಲ ವಸ್ತುಗಳನ್ನು ನಾನು ತಯಾರಿ ಮಾಡಿಕೊಂಡಿದ್ದೇನೆ. ನೀವು ಈ ರೀತಿ ಎಲ್ಲ ವಸ್ತುಗಳನ್ನು ತಯಾರಿ ಮಾಡಿಕೊಂಡು ಪೂಜೆಗೆ ಕುಳಿತುಕೊಳ್ಳುವುದು ಒಳಿತು. ನೀವು ಮೊದಲು ಅಕ್ಷತೆಯನ್ನು ಮಾಡಿಕೊಳ್ಳಿ. ಯಾವುದೇ ಪೂಜೆಯನ್ನು ಮಾಡುವ ಮೊದಲು ನೀವು ಅಕ್ಷತೆಯನ್ನು ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ. ಅಕ್ಷತೆಯಿಂದ ನೀವು ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳಬಹುದು. ನೋಡಿ, ವಿಘ್ನ ವಿನಾಶಕನನ್ನು ನಾನು ನಿಮಗೆ ಮೊದಲು ತೋರಿಸುತ್ತಿದ್ದೇನೆ. ನಮ್ಮ ಮನೆಯಲ್ಲಿ ಕೆಲವು ವಿಗ್ರಹಗಳನ್ನು ಇಟ್ಟು ನಾವು ಪೂಜೆ ಮಾಡುತ್ತಾ ಬಂದಿರುವೆವು. ಅದನ್ನೇ ನೀವು ಈಗ ವೀಕ್ಷಿಸುತ್ತಿರುವಿರಿ. ನಿಮ್ಮ ಮನೆಯಲ್ಲಿ ಯಾವ ಯಾವ ವಿಗ್ರಹಗಳಿವೆಯೋ ಅದನ್ನು ನೀವು ಹೇಗೆ ವಿಧಿವಿಧಾನಗಳನ್ನು ಅನುಸರಿಸಿ ನೀವು ಪೂಜೆ ಮಾಡಬಹುದು. ನೀವು ಆಡಂಬರವಾಗಿ ಪೂಜೆ ಮಾಡಬೇಕು ಎಂದು ಏನೂ ಇಲ್ಲ. ನಿಮ್ಮ ಶಕ್ತಿ ಮೀರಿದಷ್ಟು, ನಿಮ್ಮ ಶಕ್ತಿ ಇದ್ದಷ್ಟು ನೀವು ನಿಮ್ಮ ಪೂಜೆಯನ್ನು ಮಾಡಬಹುದಾಗಿದೆ. ದೇವರು ಆಡಂಬರದ ಪೂಜೆಯನ್ನೇ ಅಪೇಕ್ಷಿಸುವುದಿಲ್ಲ. ದೇವರು ಅಪೇಕ್ಷಿಸುವುದು ಕೇವಲ ನಿಮ್ಮ ಭಕ್ತಿಯನ್ನು ಮಾತ್ರ. ನೀವು ಎಷ್ಟು ಭಕ್ತಿಯನ್ನು ನೀಡುತ್ತೀರೋ ಅಷ್ಟು ಬೇಗನೆ ನಿಮಗೆ ದೇವರು ಹೊಲಿಯುತ್ತಾನೆ. ನೀವು ಮಾಡಬೇಕಾದದ್ದು ಇಷ್ಟೇ. ಪೂಜಾ ವಿಧಾನಗಳನ್ನು ತಿಳಿದುಕೊಂಡು ಶಾಸ್ತ್ರೋಕ್ತವಾಗಿ ಮಾಡುವುದರಿಂದ ಬೇಗ ದೇವರು ನಿಮ್ಮ ಪಾಲಿಗೆ ಒಲಿಯುತ್ತಾನೆ. ಬನ್ನಿ, ಈಗ ಪೂಜೆಯನ್ನು ನಾವು ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲನೇದಾಗಿ ನೀವು ದೀಪಗಳನ್ನೆಲ್ಲ ರೆಡಿ ಮಾಡಿಕೊಳ್ಳಬೇಕಾಗುತ್ತದೆ. ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದ್ದೇ ಇರುತ್ತದೆ. ಆ ಕಾಮಾಕ್ಷಿ ದೀಪವನ್ನು ನೀವು ಮೊದಲು ಬೆಳಗಿಕೊಳ್ಳಬೇಕಾಗುತ್ತದೆ. ಮತ್ತೆ ನಿಮ್ಮ ಪೂಜಾ ಕೋಣೆಯನ್ನು ಶುದ್ಧ ಮಾಡಲು ಪನ್ನೀರನ್ನು ಉಪಯೋಗಿಸಿ. ಪನ್ನೀರಿನಿಂದ ಪ್ರೋಕ್ಷೆ ಮಾಡುವುದರಿಂದ ನಿಮ್ಮ ಪೂಜಾ ಕೋಣೆಯು ಪರಿಶುದ್ಧವಾಗುತ್ತದೆ ಎಂದು ನಮ್ಮ ಪೂರ್ವಜರು ಹೇಳಿಕೊಂಡು ಬಂದಿದ್ದಾರೆ. ಈ ರೀತಿ ಮಾಡಿಕೊಳ್ಳಿ. ನಂತರ ನೀವು ನಿಮ್ಮ ಪೂಜೆಯಲ್ಲಿ ದೀಪಗಳನ್ನು ಹಚ್ಚುವುದರ ಮೂಲಕ ಪ್ರಾರಂಭಿಸಬಹುದು. ನಿಮ್ಮ ಮನೆಯಲ್ಲಿ ಇರುವಂತಹ ಕಾಮಾಕ್ಷಿ ದೀಪವನ್ನು ಮೊದಲಿಗೆ ನೀವು ಬೆಳಗಬೇಕಾಗುತ್ತದೆ. ನೀವು ಕಾಮಾಕ್ಷಿ ದೀಪವನ್ನು ಬೆಳಗುವಾಗ ಮನಸ್ಸಿನಲ್ಲಿ ಲಕ್ಷ್ಮೀ ತಾಯಿಯನ್ನು ನೆನೆದು ನೀವು ಕಾಮಾಕ್ಷಿ ದೀಪವನ್ನು ಬೆಳಗಬೇಕಾಗುತ್ತದೆ. ಬನ್ನಿ, ನಾವು ಈಗ ಲಕ್ಷ್ಮೀ ದೇವಿಯೇ, ನಮ್ಮ ಮನೆಗೆ ಬೇಗ ಬಂದು ವಾಸ ಮಾಡವ್ವ, ನೀನು ನಮ್ಮ ಮನೆಯಲ್ಲಿಯೇ ಎಂದೆಂದು ನೆಲೆಸಿ ಇರಮ್ಮ ಎಂದು ತಾಯಿ ಲಕ್ಷ್ಮಿಯನ್ನು ಬೇಡಿಕೊಳ್ಳೋಣ. ಇವಾಗ ನೋಡಿ, ನೀವು ಯಾವಾಗಲೂ ಸಹ ಅಂಗೈಯಲ್ಲಿ ಗೋರಂಟಿ ಅಥವಾ ಮೆಹಂದಿ ಅಂತ ಕರೀತಾರೆ, ಇದನ್ನು ನೀವು ಹಾಕಿಕೊಳ್ಳಬೇಕಾಗ್ತದೆ. ನೀವು ಮೆಹಂದಿ ಹಾಕಿಕೊಳ್ಳುವುದರಿಂದ ನಿಮ್ಮ ಜಾತಕದಲ್ಲಿರುವ ಶುಕ್ರ ಗ್ರಹನನ್ನು ಆಕ್ಟಿವೇಟ್ ಮಾಡ್ದಂಗೆ ಆಗುತ್ತೆ. ಶುಕ್ರ ಗ್ರಹವನ್ನು ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಕೈಯಲ್ಲಿ ಯಾವಾಗಲೂ ಸಹ ಹಣದ ಅರಿವು ಇರುತ್ತದೆ. ಅಂದರೆ ಬರುತ್ತದೆ, ಹಣ ಹೋಗುತ್ತದೆ. ನಿಮ್ಮ ಕೈಯಲ್ಲಿ ಸದಾ ಹಣ ಇರುತ್ತದೆ ಎಂದು ಶಾಸ್ತ್ರದಲ್ಲಿದೆ. ಆದ್ದರಿಂದ ನೀವು ಮೆಹಂದಿಯನ್ನು ಹಾಕಿಕೊಳ್ಳುವುದು ಉತ್ತಮವಾಗಿದೆ. ಬನ್ನಿ, ನಾವು ಇವಾಗ ಲಕ್ಷ್ಮೀ ತಾಯಿಯನ್ನು ನೆನೆದು ನಮ್ಮ ಮನೆಯಲ್ಲಿರುವಂತಹ ಕಾಮಾಕ್ಷಿ ದೀಪವನ್ನು ಬೆಳಗೋಣ. ನಾವು ಲಕ್ಷ್ಮೀ ದೇವಿಯನ್ನು ಬಾರಮ್ಮ ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಎಂದು ಬೇಡಿಕೊಂಡು ಲಕ್ಷ್ಮೀ ದೇವಿಯನ್ನು ಕರೆದು ಬೆಳಗಬೇಕಾಗುತ್ತದೆ. ನೋಡಿ, ಮೊದಲ ಬಾರಿಗೆ ನಾವು ಬೆಳಗುವ ದೀಪವು ಬೆಳಗುತ್ತಿಲ್ಲ. ಎರಡನೇ ಬಾರಿ ಪ್ರಯತ್ನ ಪಡೋಣ. ಲಕ್ಷ್ಮೀ ದೇವಿಗೆ ಬಾರಮ್ಮ ನಮ್ಮ ಮನೆಗೆ ಎಂದು ಕೇಳೋಣ. ಎರಡನೇ ಬಾರಿಯೂ ಸಹ ಆಗಲಿಲ್ಲ. ನೋಡೋಣ, ಮೂರನೇ ಬಾರಿ
ತಾಯಿ ಲಕ್ಷ್ಮಿಯನ್ನು ಮನದಲ್ಲಿ ನೆನೆದು ಬಾರಮ್ಮ ನಮ್ಮ ಮನೆಯಲ್ಲಿ ಬಂದು ವಾಸ ಮಾಡಮ್ಮ ನೀನು ಎಂದು ಮನದಲ್ಲಿ ನೆನೆದು ಬೇಡಿಕೊಂಡು ತಾಯಿಯನ್ನು ಕರೆಯೋಣ. ನೋಡಿ, 3ನೇ ಬಾರಿಯೂ ಲಕ್ಷ್ಮೀ ದೇವಿಯು ಬಂದು ನಿಮ್ಮ ಮುಂದೆ ಪ್ರತ್ಯಕ್ಷಳಾಗಿದ್ದಾಳೆ. ನಿಮಗೆ ಬೆಳಕಿನ ರೂಪದಲ್ಲಿ ದರ್ಶನವನ್ನ ನೀಡುತ್ತಿದ್ದಾಳೆ. ತದನಂತರ ನೀವು ನಿಮ್ಮ ಕಾಮಾಕ್ಷಿ ದೀಪವನ್ನು ಬೆಳಗಿದ ನಂತರ ವಿಘ್ನ ವಿನಾಶಕನಿಗೆ ನೀವು ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ವಿಘ್ನ ವಿನಾಶಕನಿಗೆ ಕೈ ಮುಗಿದು ಒಂದು ದೀಪವನ್ನು ಹಚ್ಚಿ ವಿಘ್ನ ವಿನಾಶಕನನ್ನು ಕರೆದರೆ ನಿಮ್ಮ ಎಲ್ಲಾ ಕೆಲಸಗಳು ಸೂಕ್ತವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಡೆಯುತ್ತದೆ. ಅದಾದ ನಂತರ ಗಣೇಶನನ್ನು ಪ್ರಾರ್ಥನೆ ಮಾಡಿ ದೀಪ ಹಚ್ಚಿದ ನಂತರ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರಿಗೆ ನೀವು ಒಂದು ದೀಪವನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕಾಗುತ್ತದೆ. ನಿಮ್ಮ ಇಷ್ಟ ದೇವರಿಗಿಂತ ಮೊದಲು ನಿಮ್ಮ ಕುಲದೇವರಿಗೆ ನೀವು ಆದ್ಯತೆ ಕೊಡುವುದೇ ಒಂದು ಉತ್ತಮವಾದದ್ದು. ಮೊದಲು ನಿಮ್ಮ ಕುಲದೇವರನ್ನು ನೆನೆಯಬೇಕಾಗುತ್ತದೆ. ವಿಘ್ನ ವಿನಾಶಕನಿಗೆ ದೀಪವನ್ನು ಬೆಳಗಿದ ನಂತರ ನಿಮ್ಮ ಕುಲದೇವರಿಗೆ ದೀಪವನ್ನು ಬೆಳಗುವುದು ಉತ್ತಮವಾಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಕುಲದೇವರಿಗೆ ಪಂಚಮುಖ ದೀಪವನ್ನು ಬೆಳಗುವುದು ರೂಢಿಯಾಗಿದೆ. ಆದ್ದರಿಂದ ನಾವು ಪಂಚಮುಖ ದೀಪವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಹಿಂದಿನ ಕಾಲದಿಂದ ಬಂದಿರುವ ಪದ್ಧತಿಯನ್ನೇ ಅನುಸರಿಸಬಹುದು. ನೀವು ಮಣ್ಣಿನ ದೀಪದಲ್ಲಾದರೂ ದೀಪವನ್ನು ಇಡಬಹುದು, ಇಲ್ಲ ಪಂಚಲೋಹದಲ್ಲಾದರೂ ಇಡಬಹುದು, ಅಥವಾ ನಿಮ್ಮ ಶಕ್ತಿ ಮೀರಿದಷ್ಟು ಬೆಳ್ಳಿಯಲ್ಲಾದರೂ ನೀವು ನಿಮ್ಮ ಕುಲದೇವರಿಗೆ ದೀಪವನ್ನು ಇಡಬಹುದು. ಇಟ್ಟು ನೀವು ಮನಸಾರೆ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಅಷ್ಟೇ. ಪಂಚಮುಖ ದೀಪದಲ್ಲಿ ನಮ್ಮ ಕುಲದೇವರಿಗೆ ನಾವು ಯಾವಾಗಲೂ ದೀಪವನ್ನು ಇಡುವುದು ರೂಢಿಯಾಗಿದೆ. ನೀವು ದೀಪವನ್ನು ಇಡುವಾಗ ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಬೇಡಿಕೊಂಡು, ಮನಸ್ಸಿನಲ್ಲಿ ಆಗುವ ಕಾರ್ಯಗಳನ್ನು ಬೇಡಿಕೊಂಡು ನೀವು ದೀಪವನ್ನು ಇಡಬೇಕಾಗುತ್ತದೆ. ಈ ದೀಪಗಳಲ್ಲಿ ವಿಶೇಷವೇನೆಂದರೆ, ಈ ಪಂಚಮುಖ ದೀಪದಲ್ಲಿ 1 ಇಂಚಿನ ದೀಪ, 2 ಇಂಚಿನ ದೀಪ ಇಂದ ಪ್ರಾರಂಭವಾಗಿ 10 ಇಂಚಿನ ದೀಪದವರೆಗೂ ಇದೆ. ಈ ಒಂದೊಂದು ದೀಪಕ್ಕೂ ಒಂದೊಂದು ವಿಶೇಷವಿದೆ. 1 ಇಂಚಿನ ದೀಪವನ್ನು ನೀವು ಬೆಳಗಿದರೆ ಅದಕ್ಕೆ ವಿಶೇಷ ಒಂದು ಫಲವಿದೆ. 5 ಇಂಚಿನ ದೀಪವನ್ನು ಬೆಳಗಿದರೆ ಅದಕ್ಕೆ ವಿಶೇಷ ಫಲವಿದೆ. ನಿಮ್ಮ ಮನೆಯಲ್ಲಿ ಯಾವ ಕಷ್ಟಗಳನ್ನು ಹೋಗಲು ಯಾವ ದೀಪಗಳನ್ನು ನೀವು ಬೆಳಗಿದರೆ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈಗ ದೀಪ ಬೆಳಗಿದ ನಂತರ ಅದಕ್ಕೆ ಪುಷ್ಪಗಳನ್ನು, ಹೂಗಳನ್ನು ಇಟ್ಟು ದೀಪಕ್ಕೆ ಮೊದಲು ನಮಸ್ಕಾರ ಮಾಡಿಕೊಳ್ಳಬೇಕು. ನಮಸ್ಕಾರ ಮಾಡಿದ ನಂತರ ಈಗ ವಿಘ್ನ ವಿನಾಶಕನಿಗೆ ಒಂದು ದೀಪ, ಕಾಮಾಕ್ಷಿ ಅಮ್ಮ ಒಂದು ದೀಪ, 2 ದೀಪವಾಯಿತು. ಈಗ ಕುಲದೇವರಿಗೆ ಒಂದು ದೀಪ, 3 ದೀಪ. ತದನಂತರ